ಗೃಹಲಕ್ಷ್ಮಿಯ ಹಣ ದಸರಾ ಹಬ್ಬ ಆದ್ಮೇಲೆ ಅದು ರಿಲೀಸ್ ಆಗಿದೆ. ಅಂತೂ ಇಂತೂ ಬಿಡುಗಡೆ ಆದ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ. ನಮಸ್ಕಾರ ಸ್ನೇಹಿತರೆ, ನಿನ್ನೆ ಸಂಜೆಯಿಂದಲೇ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆಯಾಗಿದೆ. ಹೌದು ಸ್ನೇಹಿತರೆ, ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ನೋಡಿ, ನಾವು 3 ದಿವಸದ ಹಿಂದೆನೆ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿನ ಬಿಡುಗಡೆ ಮಾಡಿದೀವಿ ಅಂತ. ಆದ್ರೆ 1 ವಾರ ಕಳೆದಿತ್ತು. ಖಂಡಿತವಾಗಿಯೂ ನಿನ್ನೆ ಸಂಜೆ ತನಕ ಗೃಹಲಕ್ಷ್ಮಿಯ 22ನೇ ಕಂತಿಗ ಹಣ ರಿಲೀಸ್ ಆಗಿರ್ಲಿಲ್ಲ. ಹೌದು ಸ್ನೇಹಿತರೆ, ನಿನ್ನೆ ಸಂಜೆಯಿಂದಲೇ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆಯಾಗಿದೆ. ಹಂತ ಹಂತವಾಗಿ ಬಿಡುಗಡೆ ಶುರುವಾಗಿದೆ ನೋಡಿ ಸ್ನೇಹಿತರೆ. ಮೊದಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ 2,000 ರೂಪಾಯಿ ಹಣ. ನೋಡಿ ಸ್ನೇಹಿತರೆ, ಅಂತೂ ಇಂತೂ ದಸರಾ ಹಬ್ಬ ಕಳೆದ ನಂತರ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬಿಡುಗಡೆ ಆಗಿದೆ. ನಿಮ್ಗೆ ಯಾರಿಗೂ ಬಂದಿಲ್ವಾ? ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ. ಇನ್ನು 4-5 ದಿನದಲ್ಲಿ ಹಂತ ಹಂತವಾಗಿ ಎಲ್ಲಾ ಮಹಿಳೆಯರ ಖಾತೆಗೆ ಡಿಬಿಟಿ ಮೂಲಕ ಜಮೆ ಆಗ್ತದೆ. ಸ್ನೇಹಿತರೆ ನೋಡಿ, ಯಾವುದೇ ಕಾರಣಕ್ಕೂ 4,000 ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ. ಬಿಡುಗಡೆಯಾಗಿರೋದು ಒಂದೇ ಕಂತಿನ ಹಣ, ಅದು 22ನೇ ಕಂತಿನ ಹಣ 2,000 ರೂಪಾಯಿ. ಸ್ನೇಹಿತರೆ, ಮೊದಲನೇ ಹಂತದಲ್ಲಿ 4-5 ಜಿಲ್ಲೆಗಳಿಗಷ್ಟೇ ಬಿಡುಗಡೆ ಶುರುವಾಗಿದೆ. ಏನು 1,25,00,000 ಫಲಾನುಭವಿಗಳಿದಿರಲ್ಲ, ಅವರಿಗೆಲ್ಲರಿಗೂ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಹಂತ ಹಂತವಾಗಿ ಬಿಡುಗಡೆ ಆಗುತ್ತೆ. ಸ್ನೇಹಿತರೆ, ಜಾತಿ ಗಣತಿ ಮಧ್ಯದಲ್ಲೂ ಕೂಡ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬಿಡುಗಡೆಯಾಗಿದೆ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಖಂಡಿತವಾಗಿಯೂ ದೀಪಾವಳಿ ಒಳಗಡೆನೆ ರಿಲೀಸ್ ಆಗುತ್ತೆ. ಮೊದಲಿಗೆ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 10-12 ದಿವಸವಾದ್ರೂ ಬೇಕೇ ಬೇಕು ಎಲ್ಲಾ ಗೃಹಲಕ್ಷ್ಮಿಯರಿಗೆ ತಲುಪಲು. ಅದಾದ ನಂತರ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ದೀಪಾವಳಿಗೆ ರಿಲೀಸ್ ಆಗೇ ಆಗುತ್ತೆ ಸ್ನೇಹಿತರೆ, ಇದೇ ತರ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆಗ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.